ನಮಸ್ಕಾರ. ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 7ನೇ ತರಗತಿಯ ವಿಜ್ಞಾನ ಭಾಗ 2 ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು. ಪ್ರಶ್ನೆ: ಚಿತ್ರ 10.21ರಲ್ಲಿ ತೋರಿಸಿದಂತೆ ವಿದ್ಯುತ್ ಮಂಡಲವನ್ನು ಪ್ರತಿನಿಧಿಸುವ ಒಂದು ಮಂಡಲ ನಕ್ಷೆಯನ್ನು ಬರೆಯಿರಿ ಅಂತೇಳಿ. ಇಲ್ಲಿ ವಿದ್ಯುತ್ ಮಂಡಲದ ಒಂದು ಚಿತ್ರವನ್ನು ಕೊಟ್ಟವನೆ, ಇದನ್ನ ಸಂಕೇತಗಳ ಮೂಲಕ ನೀವು ತೋರಿಸಿ ಅಂತೇಳಿ. ಅಂದ್ರೆ ಒಂದು ಶುಷ್ಕ ಕೋಶವನ್ನು ಕೊಟ್ಟರೆ, ಒಂದು ಬಲ್ಬ್ ಕೊಟ್ಟರೆ, ಒಂದು ಸ್ವಿಚ್ ಕೊಟ್ಟವನೆ, ಇದನ್ನ ಒಂದು ಸಂಕೇತಗಳ ಮೂಲಕ ನಾವು ತೋರಿಸ್ಬೇಕಾಗತ್ತೆ. ನೋಡಿ, ಸಂಕೇತಗಳ ಮೂಲಕ ನಾವು ತೋರಿಸ್ತಕ್ಕಂಥದ್ದನ್ನ ಯಾವ ರೀತಿ ಬರಿಬಹುದು ಒಂದು ಚಿತ್ರವನ್ನ ಅಂತೇಳಿ ತಾವು ಗಮನಿಸ್ತಾ ಇದ್ರಿ. ಇಲ್ಲಿ ವಿದ್ಯುತ್ ಕೋಶ ಇದೆ, ಇದು ಬಲ್ಬ್ ಉರಿತಾ ಇದೆ, ಇಲ್ಲಿ ಸ್ವಿಚ್ ಆನ್ ಆಗಿದೆ, ಒತ್ತು ಗುಂಡಿ ಅಂತಕ್ಕಂಥ ಸ್ವಿಚ್. ಇದು ವಿದ್ಯುತ್ ಮಂಡಲದ ಒಂದು ಮಾದರಿ ನಕ್ಷೆ. ಮಂಡಲ ನಕ್ಷೆಯಲ್ಲಿ ಒಂದು ಬಲ್ಬ್, ವಿದ್ಯುತ್ ಕೋಶ ಮತ್ತು ಒಂದು ಸ್ವಿಚ್ ಅನ್ನು ಸಂಕೇತಗಳ ಮೂಲಕ ತೋರಿಸಬೇಕು ಇದೆ. ಮುಂದಿನ ಪ್ರಶ್ನೆ ಹೋಗೋಣ. ಚಿತ್ರ 10.22ರಲ್ಲಿ ತೋರಿಸಿದ 4 ವಿದ್ಯುತ್ ಕೋಶಗಳ ಬ್ಯಾಟರಿ ತಯಾರಿಸಲು ತಂತಿಗಳಿಂದ ಹೇಗೆ ಜೋಡಿಸುವರು? ಇಲ್ಲಿ 4 ಶುಷ್ಕ ಕೋಶ ವಿದ್ಯುತ್ ಕೋಶಗಳನ್ನು ಕೊಟ್ಟವನೆ. ಇದಕ್ಕೆ ಯಾವ ರೀತಿ ನೀವು ವೈರಿಂಗ್ ಅನ್ನು ಜೋಡಿಸೋದ್ರ ಮೂಲಕ ನಾವು ಬ್ಯಾಟರಿಯನ್ನಾಗಿ ಕನ್ವರ್ಟ್ ಮಾಡ್ತೀರಾ ಅಂತ ಹೇಳಿ. ವಿದ್ಯುತ್ ಕೋಶ ಒಂದಕ್ಕಿಂತ ಹೆಚ್ಚು ವಿದ್ಯುತ್ ಕೋಶಗಳನ್ನ ನಾವು ಒಂದ್ಕೊಂದು ಸೇರಿಸೋದ್ರ ಮೂಲಕ ನಾವು ಬ್ಯಾಟರಿಯನ್ನಾಗಿ ಕನ್ವರ್ಟ್ ಮಾಡ್ತೀವಿ. ಈಗ ನೋಡ್ತಾ ಹೋಗೋಣ ಯಾವ ರೀತಿ ಮಾಡಬಹುದು ಅಂತೇಳಿ. ನೋಡಿಲಿ, ಈ ರೀತಿ ತಾವು ಮೊದಲು ಗಮನಿಸಬೇಕಾಗಿರ್ತಕ್ಕಂಥದ್ದೇನು, ಆ ವಿದ್ಯುತ್ ಕೋಶದ ಧನಾಗ್ರ ಮತ್ತು ಋಣಾಗ್ರ. ನೋಡಿ, ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ, ಇದು ಮೈನಸ್ ಇದೆ, ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ, ಇದು ಪ್ಲಸ್ ಇದೆ, ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ. ಯಾವಾಗಲೂ ಕೂಡ ಧನಾಗ್ರದಿಂದ ಋಣಾಗ್ರಕ್ಕೆ. ನೋಡಿ, ಇದು ಪ್ಲಸ್ ಇದೆ, ಪ್ಲಸ್ ಇಂದ ನಾವೇನ್ ಮಾಡ್ತೀವಿ, ಮೈನಸ್ ಜೋಡಿಸ್ತೀವಿ. ನಂತರ ಇದು ಮೈನಸ್ ಆದ್ಮೇಲೆ ಇದು ಪ್ಲಸ್, ಪ್ಲಸ್ ಇಂದ ಮತ್ತೆ ಪುನಃ ಮೈನಸ್, ನಂತರ ಪ್ಲಸ್ ಇಂದ ಮೈನಸ್. ಈ ರೀತಿ ಈ ಬ್ಯಾಟರಿಗಳ ವೈರಿಂಗ್ ಅನ್ನ ನಾವು ಜೋಡಿಸ್ಬೇಕಾಗುತ್ತೆ. ಬ್ಯಾಟರಿ ತಯಾರಿಸಲು ಒಂದು ಕೋಶದ ಧನಾಗ್ರವನ್ನು ಪಕ್ಕದ ಕೋಶದ ಋಣಾಗ್ರಕ್ಕೆ ತಂತಿಯ ಮೂಲಕ ಜೋಡಿಸಬೇಕು. ಇದೇ ರೀತಿ ಸರಣಿ ಕ್ರಮದಲ್ಲಿ 4 ಕೋಶಗಳನ್ನ ಜೋಡಿಸಬೇಕು. ಈಗ ಮುಂದಿನ ಪ್ರಶ್ನೆ 10.23ರಲ್ಲಿ ತೋರಿಸಿದ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತಿಲ್ಲ. ಇಲ್ಲಿನ ಸಮಸ್ಯೆಯನ್ನು ಗುರುತಿಸಿ ಬಲ್ಬ್ ಬೆಳಗಲು ಅಗತ್ಯ ಬದಲಾವಣೆ ಮಾಡಿ. ನೋಡಿ, ತಾವು ಗಮನಿಸಿ, ಇಲ್ಲಿ ಏನನ್ನ ಗಮನಿಸ್ತಾ ಇದ್ರೆ ಅದನ್ನು ಮೊದಲು ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಯಾಕೆಂದ್ರೆ ಲೈಟ್ ಆನ್ ಆಗಿಲ್ಲ. ನೋಡಿ, ಇಲ್ಲಿ ಧನಾಗ್ರದ ಜೊತೆನೇ ಜೋಡಿಸಲಾಗಿದೆ. ಯಾವಾಗಲೂ ಕೂಡ ನೋಡಿ, ಸ್ವಿಚ್ ಆನ್ ಆಗಿದೆ, ಬಲ್ಬ್ ಆನ್ ಆಗಿಲ್ಲ, ಬ್ಯಾಟ್ರಿ ಕೂಡ ಇದೆ. ಧನಾಗ್ರದ ಜೊತೆಯಲ್ಲಿ ಜೋಡಿಸಲಾಗಿದೆ. ಹಾಗಾಗಿ ಬಲ್ಬ್ ಇಲ್ಲಿ ಏನಾಗ್ತಾ ಇಲ್ಲ, ಉರಿತಾ ಇಲ್ಲ, ಆನ್ ಆಗಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ತಾವು ಗಮನಿಸಿ, ಬಲ್ಬ್ ಆನ್ ಆಗ್ಬೇಕು ಅಂತಂದ್ರೆ ನೋಡಿ, ಇದು ಮೈನಸ್ ಇದೆ, ಇದು ಪ್ಲಸ್ ಇದೆ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಸ್ವಿಚ್ ಆನ್ ಆಗಿದೆ, ಈ ಬಲ್ಬ್ ಇಲ್ಲಿ ಏನಾಗ್ತಾ ಇದೆ, ಉರಿತಾ ಇದೆ. ಈ ರೀತಿ ಮಾಡಿದ್ರೆ ಬಲ್ಬ್ ಆನ್ ಆಗುತ್ತೆ ಅಂತ. ಇಲ್ಲಿನ ಸಮಸ್ಯೆ ಎಂದರೆ ವಿದ್ಯುತ್ ಕೋಶಗಳ ಜೋಡಣೆ ತಪ್ಪಾಗಿದೆ. 2 ಕೋಶಗಳ ಧನಾಗ್ರಗಳನ್ನು ಒಂದಕ್ಕೊಂದು ಮುಖ ಮಾಡಿ ಜೋಡಿಸಲಾಗಿದೆ. ಹಾಗಾದ್ರೆ ಏನ್ ಮಾಡಬೇಕು, ಒಂದು ಕೋಶದ ಧನಾಗ್ರವನ್ನು ಮತ್ತೊಂದು ಕೋಶದ ಋಣಾಗ್ರಕ್ಕೆ ಜೋಡಿಸಿದರೆ ಬಲ್ಬ್ ಬೆಳಗುತ್ತದೆ. ಮುಂದಿನ ಪ್ರಶ್ನೆ: ವಿದ್ಯುತ್ ಪ್ರವಾಹದ ಯಾವುದಾದರೂ 2 ಪರಿಣಾಮಗಳನ್ನು ಹೆಸರಿಸಿ. ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ. ಮುಂದಿನ ಪ್ರಶ್ನೆ: ಒತ್ತುಗುಂಡಿ ಅಂದ್ರೆ ಸ್ವಿಚ್ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸಿದಾಗ ದಿಕ್ಸೂಚಿಯ ಮುಳ್ಳು ಯಾಕೆ ವಿಚಲಿತವಾಗುತ್ತದೆ? ತಂತಿಯಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಅದು ಕಾಂತದಂತೆ ವರ್ತಿಸುತ್ತದೆ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತೇಳಿ ಕರಿತೀವಿ. ಈ ಕಾಂತೀಯ ಕ್ಷೇತ್ರವು ದಿಕ್ಸೂಚಿಯ ಮುಳ್ಳಿನ ಮೇಲೆ ಪ್ರಭಾವ ಬೀರಿದಾಗ ಮುಳ್ಳು ವಿಚಲಿತವಾಗುತ್ತದೆ. ಮುಂದಿನ ಪ್ರಶ್ನೆ: 10.24ರಲ್ಲಿ ತೋರಿಸಿರುವ ಮಂಡಲದ ಒತ್ತುಗುಂಡಿಯನ್ನು ಸಂಪರ್ಕಿಸಿದಾಗ ದಿಕ್ಸೂಚಿಯ ಮುಳ್ಳು ವಿಚಲಿತವಾಗುವುದೇ? ನೋಡಿ, ಮೊದಲು ಮಂಡಲವನ್ನು ನೋಡಿ. ಸ್ವಿಚ್ ಆನ್ ಆಗಿಲ್ಲ, ಬಲ್ಬ್ ಇದೆ, ಒತ್ತುಗುಂಡಿ ಆನ್ ಮಾಡಿದಾಗ ಅಂತ ಹೇಳ್ತಾರೆ. ವಿಚಲಿತವಾಗುವುದೇ ಅಂತ ಇಲ್ಲ. ಏಕೆಂದರೆ ಮಂಡಲದಲ್ಲಿ ಯಾವುದೇ ವಿದ್ಯುತ್ ಮೂಲ ಅಥವಾ ಕೋಶ ಅಥವಾ ಬ್ಯಾಟ್ರಿ, ವಿದ್ಯುತ್ ಕೋಶ ಮೂಲ ಅಥವಾ ಬ್ಯಾಟ್ರಿನೂ ಇಲ್ಲ. ವಿದ್ಯುತ್ ಪ್ರವಾಹ ಇಲ್ಲದೆ ಕಾಂತೀಯ ಕ್ಷೇತ್ರ ಉಂಟಾಗದೇ ಇಲ್ಲ. ಅರ್ಥಾತ್ ಇಲ್ಲಿ ಯಾವುದೇ ಬ್ಯಾಟ್ರಿನೂ ಕೂಡ ನೋಡಿ, ಇಲ್ಲಿ ತಾವು ಗಮನಿಸ್ತಿದ್ರೆ ಇಲ್ಲಿ ಯಾವುದೇ ರೀತಿಯ ಬ್ಯಾಟ್ರಿ ಇಲ್ಲ. ಕರೆಂಟ್ ಬರೋದು ಕರೆಂಟಿನ ಮೂಲನೇ ಇಲ್ವಲ್ಲ. ಹಾಗಾಗಿ ಇಲ್ಲಿ ಹೇಗೆ ಕಾಂತೀಯ ಕ್ಷೇತ್ರ ಉಂಟಾಗೋದಿಲ್ಲ. ಬಿಟ್ಟ ಸ್ಥಳಗಳನ್ನು ತುಂಬಿರಿ. ವಿದ್ಯುತ್ ಕೋಶದ ಸಂಕೇತದ ಉದ್ದಗೆರೆ ಡ್ಯಾಶ್ ವಿದ್ಯುದಾಗ್ರವನ್ನ ಪ್ರತಿನಿಧಿಸುತ್ತದೆ. ಪ್ಲಸ್ ಅಂದ್ರೆ ಧನಾಗ್ರ.
ಎರಡು ಅಥವಾ ಹೆಚ್ಚು ವಿದ್ಯುತ್ ಕೋಶಗಳ ಜೋಡಣೆಯನ್ನ ಬ್ಯಾಟರಿ ಎನ್ನುತ್ತೇವೆ. ಮೂರನೇದು, ಕೊಠಡಿ ತಾಪಕದ ಒತ್ತುಗುಂಡಿಯಿಂದ ವಿದ್ಯುತ್ ಪ್ರವಹಿಸಿದಾಗ ಅದು ಕೆಂಪಗಾಗುತ್ತದೆ ಅಥವಾ ಬಿಸಿಯಾಗುತ್ತದೆ. ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮವನ್ನು ಆಧರಿಸಿದ ಸುರಕ್ಷಾ ಸಾಧನ ಫ್ಯೂಸ್ ಅಥವಾ ವಿದ್ಯುತ್ ಬೆಸೆ ಅಂತೀವಿ. ಸರಿ ಅಥವಾ ತಪ್ಪು ಗುರುತಿಸಿ. ಒಂದು ಕೋಶದ ಋಣಾಗ್ರವನ್ನು ಮತ್ತೊಂದು ಕೋಶದ ಋಣಾಗ್ರಕ್ಕೆ ಜೋಡಿಸಬೇಕು. ತಪ್ಪು. ಒಂದು ಋಣಾಗ್ರ ಇರಬೇಕು, ಒಂದು ಧನಾಗ್ರ ಇರಬೇಕು. ಬೆಸೆಯ ಮೂಲಕ ಅಂದ್ರೆ ವಿದ್ಯುತ್ ಫ್ಯೂಸ್ ಮೂಲಕ ಹರಿಯುವ ವಿದ್ಯುತ್ ಮಿತಿ ಮೀರಿದಾಗ ಬೆಸೆ ತಂತಿ ಕರಗಿ ತುಂಡಾಗುತ್ತದೆ. ಹೌದು, ಸರಿ. ಅದಕ್ಕೋಸ್ಕರನೇ ಅದನ್ನು ಬಳಸೋದು. ವಿದ್ಯುತ್ ಕಾಂತವು ಕಬ್ಬಿಣದ ತುಂಡನ್ನು ಆಕರ್ಷಿಸುವುದಿಲ್ಲ. ತಪ್ಪು. ವಿದ್ಯುತ್ ಕಾಂತ ಕಾಂತೀಯ ವಸ್ತುಗಳನ್ನು ಆಕರ್ಷಿಸುತ್ತೆ. ವಿದ್ಯುತ್ ಗಂಟೆಯು ವಿದ್ಯುತ್ ಕಾಂತವನ್ನು ಒಳಗೊಂಡಿದೆ. ಹೌದು, ಸರಿ. ಕಸದ ರಾಶಿಯಿಂದ ಪ್ಲಾಸ್ಟಿಕ್ ಚೀಲಗಳನ್ನು ಬೇರ್ಪಡಿಸಲು ವಿದ್ಯುತ್ ಕಾಂತ ಬಳಸಬಹುದೇ? ವಿವರಿಸಿ. ಇಲ್ಲ. ಪ್ಲಾಸ್ಟಿಕ್ ಕಾಂತೀಯ ವಸ್ತುವಲ್ಲ. ವಿದ್ಯುತ್ ಕಾಂತವು ಕೇವಲ ಕಬ್ಬಿಣದಂತಹ ಕಾಂತೀಯ ವಸ್ತುಗಳನ್ನು ಮಾತ್ರ ಆಕರ್ಷಿಸುತ್ತದೆ, ಪ್ಲಾಸ್ಟಿಕ್ ಚೀಲಗಳನ್ನಲ್ಲ. ಬೆಸೆಯ ಬದಲಾಗಿ ಸಣ್ಣ ತಂತಿಯನ್ನು ಬಳಸಲು ನೀವು ಒಪ್ಪುವಿರಾ? ನಾನು ಫ್ಯೂಸ್ ಬದಲಾಗಿ ಯಾವ್ದಾದ್ರು ಒಂದು ತಂತಿ ಜೋಡಿಸ್ಬಿಡೋಣ ಅಂತ ಹೇಳ್ತಾರೆ ಮೆಕ್ಯಾನಿಕ್. ಇಲ್ಲ, ಒಪ್ಪುವುದಿಲ್ಲ. ಬೆಸೆ ತಂತಿಯು ಒಂದು ನಿರ್ದಿಷ್ಟ ಕರಗುವ ಬಿಂದುವನ್ನು ಹೊಂದಿರುತ್ತದೆ. ಸಾಮಾನ್ಯ ತಂತಿಯನ್ನು ಬಳಸಿದರೆ ಅದು ಸುಲಭವಾಗಿ ಕರಗದೆ ಹೆಚ್ಚಿನ ವಿದ್ಯುತ್ ಹರಿದಾಗ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಅನಾಹುತ ಸಂಭವಿಸಬಹುದು. ಹಾಗಾಗಿ ನಾವು ಫ್ಯೂಸ್ ಅನ್ನೇ ಬಳಸಬೇಕು. 12. ಜುಬೇದಳ ಮಂಡಲದಲ್ಲಿ ಬಲ್ಬ್ ಬೆಳಗದಿರಲು ಕಾರಣವೇನು? ನೋಡಿ, ಕೋಶಗಳ ಜೋಡಣೆ ತಪ್ಪಾಗಿರ್ಬೋದು, ಧನಾಗ್ರಕ್ಕೆ ಧನಾಗ್ರ ಸೇರಿರ್ಬೋದು, ಅಥವಾ ಕೋಶಗಳು ಖಾಲಿಯಾಗಿರ್ಬೋದು, ತಂತಿಗಳ ಸಂಪರ್ಕ ಸಡಿಲವಾಗಿರ್ಬೋದು, ಅಥವಾ ಬಲ್ಬ್ ಸುಟ್ಟು ಹೋಗಿರ್ಬೋದು. ಇವೆಲ್ಲ ಕಾರಣಗಳು ಕೂಡ ಇರ್ತವೆ. ಚಿತ್ರ 10.25 ಮಂಡಲದಲ್ಲಿ ಒತ್ತುಗುಂಡಿ ಸಂಪರ್ಕರಹಿತ ಸ್ಥಿತಿಯಲ್ಲಿದ್ದಾಗ ಬಲ್ಬ್ ಬೆಳಗುವುದೇ? ಇಲ್ಲ. ಒತ್ತುಗುಂಡಿ ಸಂಪರ್ಕಿಸಿದಾಗ ಯಾವ ಕ್ರಮದಲ್ಲಿ ಬಲ್ಬ್ ಬೆಳಗುತ್ತದೆ? ನೋಡಿ, ಇಲ್ಲಿ ಚಿತ್ರವನ್ನು ಕೊಟ್ಟವನೆ. ಇಲ್ಲಿ ಒತ್ತುಗುಂಡಿ ಅಂದ್ರೆ ಸ್ವಿಚ್ ಸಂಪರ್ಕದಲ್ಲಿ ಇಲ್ಲ, ಆನ್ ಮಾಡಿಲ್ಲ. ಸ್ವಿಚ್ ಆನ್ ಮಾಡಿದಲೇ ಬಲ್ಬ್ ಬೆಳಗುತ್ತಾ ಅಂತ ಕೇಳ್ತಾರೆ. ಸಾಧ್ಯನೇ ಇಲ್ಲ. ಎರಡನೇ ಪ್ರಶ್ನೆ ಕೇಳವ್ರೆ, ಒತ್ತುಗುಂಡಿ ಸಂಪರ್ಕಿಸಿದಾಗ ಯಾವ ಕ್ರಮದಲ್ಲಿ ಬಲ್ಬ್ ಬೆಳಗುತ್ತದೆ ಅಂತೇಳಿ. ನೋಡಿ, ಈ ಸ್ವಿಚ್ ಅನ್ನು ಆನ್ ಮಾಡಿದಾಗ ಎಲ್ಲಾ ಬಲ್ಬ್ಗಳು ಕೂಡ ಏಕಕಾಲದಲ್ಲಿಯೇ ಬೆಳಗುತ್ತವೆ. ನಮಸ್ಕಾರ. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದರ ಲಿಂಕ್ ಅನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.